ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಯಾಜರ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಈ ಚಾನಲಲ್ಲಿ ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿನಾಂಕ 23/7/2026 ಇವತ್ತು ಯಾವ್ಯಾವ ಅಡಿಕೆ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ಅಡಿಕೆ ಬೆಲೆ, ಚಾಲಿ ಅಡಿಕೆ ಬೆಲೆ ಮತ್ತು ಸಿಪ್ಪೆಗೋಟಿನ ಬೆಲೆ ತಿಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ 100 ಕೆಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋಣ. ಇಂದು 23 ಜುಲೈ 2026 ಗುರುವಾರದ ಕರ್ನಾಟಕದ ಪ್ರಮುಖ ಅಡಿಕೆ ಮಾರುಕಟ್ಟೆಗಳ ತಾಜಾ ದರಗಳನ್ನು ತಿಳಿದುಕೊಳ್ಳೋಣ. ಮೊದಲು ಚನ್ನಗಿರಿ ಟಮ್ಕೋಸ್ ಮಾರುಕಟ್ಟೆ. ರಾಶಿ ಅಡಿಕೆಯ ಮಾಡೆಲ್ ದರ ಪ್ರತಿ 100 ಕಿಲೋಗ್ರಾಂಗೆ 53,039 ರೂಪಾಯಿಯಾಗಿದ್ದು, ಗರಿಷ್ಠ ದರ 53,699 ರೂಪಾಯಿ ದಾಖಲಾಗಿದೆ. ನಿನ್ನೆಗೆ ಹೋಲಿಸಿದರೆ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಶಿವಮೊಗ್ಗ ಅಡಿಕೆ ಮಾರುಕಟ್ಟೆಯ ದರಗಳನ್ನು ನೋಡೋಣ. ಸರಕು ಅಡಿಕೆಯ ಮಾಡೆಲ್ ದರ 87,229 ರೂಪಾಯಿ ಹಾಗೂ ಗರಿಷ್ಠ ದರ 89,999 ರೂಪಾಯಿ ಆಗಿದೆ. ನಿನ್ನೆಗಿಂತ ಮಾಡೆಲ್ ದರದಲ್ಲಿ 28,229 ರೂಪಾಯಿ ಭಾರೀ ಏರಿಕೆ ಕಂಡುಬಂದಿದೆ. ಬೆಟ್ಟೆ ಅಡಿಕೆಯ ಮಾಡೆಲ್ ದರ 62,509 ರೂಪಾಯಿ ಹಾಗೂ ಗರಿಷ್ಠ ದರ 63,009 ರೂಪಾಯಿ ಆಗಿದೆ. ಮಾಡೆಲ್ ದರ 4,437 ರೂಪಾಯಿ ಏರಿಕೆಯಾಗಿದೆ. ಗೊರಬಲು ಅಡಿಕೆಯ ಮಾಡೆಲ್ ದರ 40,819 ರೂಪಾಯಿ ಹಾಗೂ ಗರಿಷ್ಠ ದರ 43,559 ರೂಪಾಯಿ ಆಗಿದೆ. ಮಾಡೆಲ್ ದರ 750 ರೂಪಾಯಿ ಏರಿಕೆಯಾಗಿದೆ. ರಾಶಿ ಅಡಿಕೆಯ ಮಾಡೆಲ್ ದರ 52,099 ರೂಪಾಯಿ ಹಾಗೂ ಗರಿಷ್ಠ ದರ 53,699 ರೂಪಾಯಿ ಆಗಿದೆ. ಗರಿಷ್ಠ ದರದಲ್ಲಿ 90 ರೂಪಾಯಿ ಏರಿಕೆಯಾಗಿದೆ. ಇದೀಗ ಇತರ ಪ್ರಮುಖ ಮಾರುಕಟ್ಟೆಗಳ ದರಗಳನ್ನು ನೋಡೋಣ. ಬೀರೂರು ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಯ ಮಾಡೆಲ್ ದರ 48,285 ರೂಪಾಯಿ ಹಾಗೂ ಗರಿಷ್ಠ ದರ 53,099 ರೂಪಾಯಿ ದಾಖಲಾಗಿದೆ. ತರೀಕೆರೆ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಯ ಮಾಡೆಲ್ ದರ 50,011 ರೂಪಾಯಿ ಹಾಗೂ ಗರಿಷ್ಠ ದರ 53,599 ರೂಪಾಯಿ ದಾಖಲಾಗಿದೆ. ಸಾಗರ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಯ ಮಾಡೆಲ್ ದರ 52,899 ರೂಪಾಯಿ ಹಾಗೂ ಗರಿಷ್ಠ ದರ 53,769 ರೂಪಾಯಿ ಆಗಿದೆ. ಸಾಗರ ಮಾರುಕಟ್ಟೆಯಲ್ಲಿ ಚಾಲಿ ಅಡಿಕೆಯ ಮಾಡೆಲ್ ದರ 40,019 ರೂಪಾಯಿ ಹಾಗೂ ಗರಿಷ್ಠ ದರ 41,319 ರೂಪಾಯಿ ದಾಖಲಾಗಿದೆ. ಅದೇ ಸಾಗರ ಮಾರುಕಟ್ಟೆಯಲ್ಲಿ ಸಿಪ್ಪೆಗೋಟು ಅಡಿಕೆಯ ಮಾಡೆಲ್ ದರ 22,399 ರೂಪಾಯಿ ಹಾಗೂ ಗರಿಷ್ಠ ದರ 23,201 ರೂಪಾಯಿ ಆಗಿದೆ. ಇಂದಿನ ಮಾರುಕಟ್ಟೆಯ ಪ್ರಮುಖ ಬೆಳವಣಿಗೆ ಎಂದರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಬೆಟ್ಟೆ ಅಡಿಕೆಯ ದರಗಳಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.